ರಾಜ್ಯದಲ್ಲಿ ಅಮಿತ್ ಶಾ ಚುನಾವಣಾ ಕಹಳೆ ಮೊಳಗಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಭರ್ಜರಿ ರೋಡ್ ಶೋ ಮಾಡೋ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದಂತೆ ಒಂದು ರೋಡ್ ಶೋನಿಂದ ಎರಡು ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರಿದ್ದಾರೆ. ರೋಡ್ ಶೋಗೂ ಮೊದಲು ಬೆಂಗಳೂರಲ್ಲಿ ಮೈತ್ರಿ ನಾಯಕರ ಮೀಟಿಂಗ್ ನಡೆಸಿದ ಬಿಜೆಪಿ ಚಾಣಕ್ಯ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಿ ಅಂತ ಕಾರ್ಯಕರ್ತರಿಗೆ ನಾಯಕರಿಗೆ ಜೋಶ್ ತುಂಬಿದ್ದಾರೆ. ಡಿಕೆ ಬ್ರದರ್ಸ್ ಕೋಟೆಯಲ್ಲಿ ಬಿಜೆಪಿ ಚಾಣಕ್ಯನ ಅಬ್ಬರ. ಮೈತ್ರಿ ಪಡೆಗೆ ಬೂಸ್ಟ್ ನೀಡಿದ ಅಮಿತ್ ಶಾ ರೋಡ್ ಶೋ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಅಬ್ಬರದಿಂದ ಸಾಗಿದೆ. ಒಂದ್ ಕಡೆ ಕಾಂಗ್ರೆಸ್ ಕನ್ನಡ ಅಸ್ಮಿತೆ ಹೆಸರಲ್ಲಿ ಮತ ಗೆಲ್ಲೋಕೆ ಕನ್ನಡ ಶಾಲು ಹಾಕಿಕೊಂಡು ಅಬ್ಬರಿಸ್ತಾ ಇದೆ. ಕಾಂಗ್ರೆಸ್ ಶಕ್ತಿ ಪ್ರದರ್ಶನದ ಮುಂದೆ ಕೊಂಚ ಮಂಕಾಗಿದ್ದ ಮೈತ್ರಿ ಪಡೆಗೆ ಬಿಜೆಪಿ ಚಾಣಕ್ಯ ಭರ್ಜರಿ ಬೂಸ್ಟ್ ಕೊಟ್ಟಿದ್ದಾರೆ. ಡಿಕೆ ಬ್ರದರ್ಸ್ ಭದ್ರಕೋಟೆಯಿಂದಾನೇ ಅಬ್ಬರದ ರೋಡ್ ಶೋ ಮೂಲಕ ಕರ್ನಾಟಕದಲ್ಲಿ ಲೋಕ ಕದನಕ್ಕೆ ಪಾಂಚಜನ್ಯ ಮೊಳಗಿಸಿದ್ದಾರೆ. ಬೊಂಬೆ ನಾಡಲ್ಲಿ ಅಮಿತ್ ಶಾ ಎಚ್ಡಿಕೆ ಮೈತ್ರಿ ಮತಬೇಟೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬೊಂಬೆನಾಡು ಚನ್ನಪಟ್ಟಣ ರಾಜಕೀಯ ಶಕ್ತಿ ಪ್ರದರ್ಶನದ ಕೇಂದ್ರವಾಗಿತ್ತು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಮೈತ್ರಿ ಪಡೆ ಶಕ್ತಿ ಪ್ರದರ್ಶನ ಮಾಡಿದೆ. ಚಿಕ್ಕಮಗಳೂರು ಗ್ರಾಮದಿಂದ ಸುಮಾರು 1.5 ಕಿಲೋಮೀಟರ್ ಬೃಹತ್ ರೋಡ್ ಶೋ ನಡೆಸಿದ್ರು. ಈ ವೇಳೆ ಅಮಿತ್ ಶಾಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಾಥ್ ಕೊಟ್ರು. ಅಮಿತ್ ಶಾ ರೋಡ್ ಶೋಗೆ ಜನಸಾಗರ ಹರಿದು ಬಂದಿತ್ತು. ಅಮಿತ್ ಶಾ ಮತ್ತು ಎಚ್ಡಿಕೆ ಜಂಟಿಯಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಭರ್ಜರಿ ಮತಬೇಟೆಯಾಡಿದ್ರು. ರೋಡ್ ಶೋಗೂ ಮೊದಲು ಮೈತ್ರಿ ನಾಯಕರ ಜೊತೆ ಸಮನ್ವಯ ಸಭೆ. ಚುನಾವಣಾ ರಣತಂತ್ರದ ಬಗ್ಗೆ ಸಭೆಯಲ್ಲಿ ಬಿಜೆಪಿ ಚಾಣಕ್ಯ ಪಾಠ. ಕರ್ನಾಟಕದಲ್ಲಿ ಲೋಕಸಮರ ಗೆಲ್ಲೋಕೆ ದಳಪತಿಗಳು ಬಿಜೆಪಿ ಜೊತೆ ಕೈಜೋಡಿಸಿದ್ದಾರೆ. ಆದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಮಧ್ಯೆ ಇನ್ನೂ ಸರಿಯಾಗಿ ಒಮ್ಮತ ಮೂಡಿಲ್ಲ. ಈ ಕಾರಣಕ್ಕೆ ರಾಜ್ಯಕ್ಕೆ ಭೇಟಿ ನೀಡಿದ್ದ ಅಮಿತ್ ಶಾ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ಬಿಜೆಪಿಯ 15 ನಾಯಕರು, ಜೆಡಿಎಸ್ನ 8 ನಾಯಕರು ಇದರಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಮೈತ್ರಿ ನಾಯಕರ ಜೊತೆ ಚುನಾವಣಾ ರಣತಂತ್ರದ ಕುರಿತಂತೆ ಮಹತ್ವದ ಸಭೆ ನಡೆಸಿದ್ರು. ಇನ್ನು ಸಭೆಯಲ್ಲಿ ಉಭಯ ಪಕ್ಷಗಳ ಮೈತ್ರಿ ಅಭ್ಯರ್ಥಿಗಳು ಗೆಲುವು ದಾಖಲಿಸಬೇಕು, ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿಯ ರಣತಂತ್ರ ಇರಬೇಕು ಅಂತ ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಮೈತ್ರಿ ನಾಯಕರ ಜೊತೆ ಚರ್ಚೆ ಮಾಡಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ನೀಡಿದ್ರು. ಎಲ್ಲ ವಿಚಾರದಲ್ಲೂ ಕೂಡ ಎರಡು ಪಾರ್ಟಿಯ ಕಾರ್ಯಕರ್ತರು, ಮುಖಂಡರು ಮತ್ತು ನಾಯಕರುಗಳು ಮನಸ್ಫೂರ್ತಿಯಾಗಿ ಈಗಾಗಲೇ ಏನು ಕೆಲಸ ಮಾಡ್ತಾ ಇದ್ದೀರಿ ಅದೇ ರೀತಿ ಮುಂದುವರೆದು ಮಾಡಿ ರೋಡ್ ಶೋ ಎಲ್ಲಿ ಬೇಕು ಮತ್ತು ಸಾರ್ವಜನಿಕ ಸಭೆ ಎಲ್ಲಿ ಬೇಕು ಅದ್ರ ಕಡೆ ನೀವು ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ಒಟ್ಟಾರೆ ಕರ್ನಾಟಕದ 28 ಕ್ಷೇತ್ರಗಳಲ್ಲೂ ಗೆಲ್ಲಬೇಕು ಅಂತ ಜೆಡಿಎಸ್ ಬಿಜೆಪಿ ಮೈತ್ರಿ ಪಡೆ ಪಣ ತೊಟ್ಟಿದೆ. ಇದೀಗ ಡಿಕೆ ಬ್ರದರ್ಸ್ ಭದ್ರಕೋಟೆಯಿಂದಾನೇ ಅಮಿತ್ ಶಾ ಕಹಳೆಯನ್ನ ಮೊಳಗಿಸಿದ್ದು ಮೈತ್ರಿಗೆ ಮತ್ತಷ್ಟು ಎನರ್ಜಿ ತುಂಬಿದೆ. ರಾಮನಗರದಿಂದ ಮೋಹನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.